ನಾನು ನಿಮ್ಗೆ ಹೇಳಿರೋದು ನೆನಪಿದೆ ತಾನೆ, ಅಜ್ಜಿ ಹುಟ್ಟಬ್ಬ ಮುಗ್ದು ಅಜ್ಜಿ ಇಲ್ಲಿಂದ ಹೋಗೋವರೆಗೂ ನೀವು ಈ ವಿಷಯದ ಬಗ್ಗೆ ಮಾತಾಡೋಂಗಿಲ್ಲ. ನೀನೇನು ಹೇಳ್ಬಿನಾ, ಏ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಇದೆಲ್ಲದಕ್ಕೂ ಮನೋದನೆ ಕಾರಣ. ನನ್ನ ಹಾಂ ಬೇಗ 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 ಇನ್ನೊಂದು ಟೇಪ್ ಕೊಟ್ಬಿಡಮ್ಮ. ರೀ ಅಲ್ಲಿ ನೋಡಿ. ಹಾಂ ವೆರಿ ಗುಡ್ ವೆರಿ ಗುಡ್. ನೋಡಿ ಮಾವ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಅಜ್ಜಿ ಹುಟ್ಟಬ್ಬನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅವರೇ ಮಗು ತರ ಆಗ್ಬಿಟ್ಟಿದ್ದಾರೆ. ಅವ್ರ ಸಂತೋಷನ ನೀವು ಕಿತ್ಕೊಂತೀರಾ? ನಾನೇ ಮಾಡ್ತಾ ಇದ್ದೆ. ಇಳಿಯಪ್ಪ, ಇರ್ಲಿ ಕಣ ನನಗೊಂದು ಸಂತೋಷ ಅಲ್ವೇನೋ. ದಯವಿಟ್ಟು ನನ್ನ ಮಾತು ಕೇಳ್ರಿ, ಏನು ಮಾತಾಡಬೇಡಿ, ಸುಮ್ಮನೆ ಇದ್ಬಿಡಿ. ಏನಪ್ಪ ಇದು? ಅಪ್ಪ ನೀನು ಯಾಕಪ್ಪ ಇದನ್ನೆಲ್ಲ ಮಾಡಬೇಕು? ನನಗೆ ಹೇಳಿದ್ರೆ ನಾನು ಮಾಡ್ತಾ ಇರಲ್ವಾ? ನೀನು ಇಳಿ ಕೆಳಗೆ ಅದು ಬಿಡೋ, ಇಳಿಯಪ್ಪ. ನಮ್ಮ ತಾಯಿ ಹುಟ್ಟಿದೋಬ್ಬಕ್ಕೆ ನಾನು ಮಾಡದೆ ಹೋದ್ರೆ ಹೇಗೋ? ರವಿ, ಈ ಹ್ಯಾಪಿ ಬರ್ತ್ಡೇ ಅಂತ ಒಂದು ಲೈಟ್ ಬರುತ್ತಲ್ಲ, ಅದನ್ನು ತಂದಿಡ್ಬೇಕು ಕಣ. ಸರಿಯಪ್ಪ ತರ್ತೀನಿ. ಏನೇ ಲೇಡಿ ನಾರ್ದಮ್ಮ, ನೀನು ಬಂದು ಬೇಸಾಕವರೆಗೂ ನಾವೆಲ್ಲ ಕಾಯ್ಕೊಂಡು ಕೂತಿರ್ಬೇಕಾ? ಹೊಟ್ಟೆ ಹಸಿತಿದ್ರೆ ಏನಾದ್ರು ಮಾಡ್ಕೊಂಡು ತಿನ್ಬೇಕು ತಾನೆ. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅತ್ತೆ, ನಾನೀಗ ಬಂದಿದ್ದೀನಲ್ಲ, ಏನ್ ಬೇಕೋ ಅದನ್ನ ಅಡಿಗೆ ಮಾಡ್ತೀನತ್ತೆ. ಅದ್ ಸರಿ, ಮನೆ ಕೆಲ್ಸ ಎಲ್ಲ ಬಿಟ್ಟು ನೀನ್ ಎಲ್ ಸುತ್ತಾಡಕ್ ಹೋಗಿದ್ದೆ? ಲೇ, ಅಮ್ಮನ ಹುಟ್ಟದಬ್ಬಕ್ಕೆ ಏನಾದ್ರು ಗಿಫ್ಟ್ ಕೊಡೋಣ ಅಂತ ತರೋಕೆ ಅಲ್ಲಿಗೆ ಹೋಗಿರ್ಬೇಕು ಅಷ್ಟೇ. 3 ಹೊತ್ತು ಯಾವಾಗ್ಲೂ ಆ ಮಗುನ್ ಬೈಯದೇ ನಿನ್ಗೊಂದು ಕೆಲಸ ಆಗ್ಬಿಟ್ಟಿದೆ. ಹೋಗಿ ಕೆಲಸ ನೋಡ್ಕೊ ಹೋಗಿ ಏನಾರು. ಅಪ್ಪ ಏನಪ್ಪ? ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಹೋಗಿದ್ವಿ ಅಷ್ಟೇ. ಗಿಫ್ಟ್ ಎಲ್ಲ ಏನಿಲ್ಲ. ಅಜ್ಜಿ ಹುಟ್ಟದಬ್ಬಕ್ಕೆ ನೀನು ಕೊಡದೇ ಇರ್ತೀಯಾ? ನಿನ್ ಬುದ್ಧಿ ನನಗೆ ಗೊತ್ತಿಲ್ವೇನಿಲ್ಲ. ಏನೋ ತರಕ್ ಹೋಗಿದ್ಯಾ? ಓ, ಸರ್ಪ್ರೈಸ್ ಗಿಫ್ಟ್ ಮೀನಾ ಅವರೇ. ನೈಸ್. ಹಾಗೆಲ್ಲ ಏನು ಇಲ್ಲ ಶ್ರುತಿ. ಗಂಡ ಹೆಂಡತಿ ಏನ್ ನಾಟಕ ಮಾಡ್ತಿರೋ? ನಾಳೆ ಎಲ್ಲದಕ್ಕೂ ಗಿಫ್ಟ್ ಕೊಟ್ಟಾಗ ನಮ್ಗೆಲ್ಲ ಗೊತ್ತಾಗಲ್ವೇನ್ರೋ? ಅದೆಲ್ಲ ನಾಳೆ ನೋಡ್ಕೊಂಡ್ರೆ ಆಯ್ತು. ಅಯ್ಯೋ, ನಂಗೆ ಸಿಕ್ಕಾಪಟ್ಟೆ ತಲೆನೋವ್ತಿದೆ. ನಾನು ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅಡಿಗೆ ಮಾಡಿದ ತಕ್ಷಣ ಬಂದು ಎಬ್ಸು, ತುಂಬಾ ಹೊಟ್ಟೆ ಹಸಿವು ಆಗ್ತಿದೆ, ಗೊತ್ತಾಯ್ತಾ? ಮನೋಜ್, ನೀವೆಲ್ಲಿಗೆ ಹೊರಟ್ರೆ? ಎಷ್ಟು ಕೆಲಸ ಇದೆ ಇಲ್ಲಿ ಮಾಡೋಕ್ಕೆ. ಶ್ರುತಿಯವ್ರೆ, ಈ ಬಲೂನ್ ಅವ್ರು ಕೊಡಿ. ನನ್ನ ಕೈ ಇವೆಲ್ಲ ಆಗಲ್ಲಪ್ಪ, ನಂಗೆ ಸ್ವಲ್ಪ ಕೆಲಸ ಇದೆ. ಅಕೌಂಟ್ ಚೆಕ್ ಮಾಡಬೇಕು. ಅಯ್ಯೋ, ಮಧ್ಯಾಹ್ನನೇ ಮುಗ್ದೋಯ್ತು ಅಂತ ಹೇಳಿದ್ರಲ್ಲ ಮನೋಜ್. ಅದು ಹಳೇದು, ನಾನು ಹೇಳ್ತಿರೋದು ಈಗಿಂದು ಆಗಲ್ಲ ಅಂತ ಹೇಳ್ದೆ ತಾನೆ. ಮನೋಜ, ತುಂಬಾ ಕೆಲಸ ಉಳಿದೋಗಿದೆ ಕಣಯ್ಯ. ಬಾ, ಸ್ವಲ್ಪ ಕೆಲಸ ಮಾಡು. ಅಂತ ಮೈ ಬಗ್ಸಿ ಹಾರಾಡೋ ಅಂತ ಕೆಲಸ ಏನಿಲ್ಲ ನೋಡು. ನಿಂಗೆ ಕೂತ್ಕೊಂಡು ಕೆಲಸ ಮಾಡೋದು ಈಸಿ ಅಲ್ವಪ್ಪ, ಅದನ್ನೇ ಮಾಡ್ಬಾ. ನಿಂತ್ಕೊಂಡು ಮಾಡಿದ್ರೆ ನಿಂಗೆ ಆಯಾಸ. ಕೂತ್ಕೊಂಡು ಮಾಡು. ತಗೋ, ಕೊಡೋ ಅಂತ ಏನು ಕೂಡ, ಕೂತ್ಕೊಂಡು ಓದು. ತಗೊಳ್ಳೋ, ಅಂಟ ಕೊಡೋ ಇದಕ್ಕೆ. ನಿಂತ್ಕೊಂಡ್ ಏನಿದಲ್ಲ? ಅಜ್ಜಿ ಮನೆ ಒಳಗಡೆ ಬರೋಕ್ಕೂ ಮುಂಚೆ ಆರತಿ ಮಾಡಿ ಕರ್ಕೋಬೇಕಂತ ಹೇಳಿದ್ರು. ನೀನೇನು ಆರತಿ ಮಾಡ್ಬೇಕಾಗಿಲ್ಲ. ಕೊಡಿಲಿ ತಟ್ಟೆನ ಕೊಡೆ. ಶ್ರುತಿ, ರೋಹಿಣಿ, ಅಯ್ಯೋ ಬನ್ನಿ ಇಬ್ರು ಬನ್ನಿ. ತಗೊಳ್ಳಿ ಇಟ್ಕೋ. ಅಜ್ಜಿಗೆ ಆರತಿ ಮಾಡಿ ಒಳಗ್ ಕರ್ಕೊಳ್ಳಿ. ಬಟ್ ಅವರೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ಅಲ್ಲಿ ನೋಡಮ್ಮ, ಅಲ್ಲಿ ಗುಂಡು ಕಲ್ತರ ನಿಂತಿದ್ದಾರೆ, ಕಾಣ್ತಿಲ್ಲ ಅಂತಿದ್ದಾಳೆ. ಅಲ್ಲಿ ನೋಡು. ಅಯ್ಯೋ, ಅರೆ ಅವ್ರು ಅಷ್ಟು ದೂರ ಇದ್ದಾರೆ. ಒಳಗ್ ಬರ್ಲಿ, ಆಮೇಲೆ ಆರತಿ ಮಾಡೋಣ. ಅಯ್ಯೋ ಶ್ರುತಿ, ಅವ್ರನ್ನ ಒಳಗ್ ಕರ್ಕೋಬೇಕಾದ್ರೆ ಆರತಿ ಮಾಡ್ಬೇಕಮ್ಮ. ಬನ್ನಿ. ಬಾಮ. ಒಂದು ನಿಮಿಷ, ಅದೇರು. ಅಜ್ಜಿ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮಕ್ಳ. ಹ್ಯಾಪಿ ಬರ್ಡೇ ಅಜ್ಜಿ. ಥ್ಯಾಂಕ್ ಯು ಕಣ್ರು. ಅತ್ತೆ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಕಣೆ ಸಕ್ರೆ. ರೋಹಿಣಿ, ಶ್ರುತಿ, ಏನ್ ನೋಡ್ತಾ ನಿಂತಿದ್ದೀರಾ? ಇಬ್ಬರು ಅಜ್ಜಿಗೆ ಆರತಿ ಮಾಡಿ. ಒಂದ್ ನಿಮಿಷ ಇರಿ. ಇದೇನಿದು? ಇಬ್ರು ಸೊಸೆದಿರು ಮಾತ್ರ ಇದ್ದೀರಾ? ಮೀನಾ ಎಲ್ಲಿ? ಅವನು ಕರೀರಿ. ನಾನ್ ಕರ್ದೆ ಅತ್ತೆ ಬಾ ಅಂತ. ಅವಳು ಬೇಡ, ಇವರಿಬ್ರೆ ಆರತಿ ಮಾಡ್ಲಿ ಅಂತ ಅಲ್ಲೇ ನಿಂತ್ಕೊಂಡಿದ್ದಾಳೆ ನೋಡಿ. ಮಾಂಕಾಳಿ, ಈ ಕಥಕ್ಕಲಿ ಎಲ್ಲ ನನ್ನ ಹತ್ರ ಬೇಡ. ಮೀನಾ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕಿಂತ ಮುಂಚೆ ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ರಂಗ, ಸರಿ ಅವಳ. ಮೀನಾ, ಮಾಮ. ಪರವಾಗಿಲ್ಲ ಮಾವ, ಅವರೇ ಆರತಿ ಮಾಡ್ಲಿ.
ಲಕ್ಕಿ 3 ಜನ ಒಟ್ಟಿಗೆ ಆರತಿ ಮಾಡಬೇಕು ಅಂತಲೇ ಇದ್ದಿದ್ದು ಅನ್ಸುತ್ತೆ. ಅವಳು ಆರತಿ ತಟ್ಟೆ ತರಬೇಕಾದ್ರೆ ದಾರಿನಲ್ಲಿ ಏನೋ ಕಿತಾಪತಿ ಆಗಿದೆ. ಸಕ್ರೆ ಮೀನನ್ನ ನೀನೇ ಬರಕ್ಕೆ ಹೇಳು. ಅಲ್ಲ ಅತ್ತೆ, ಅವಳು ಯಾಕೆ ಇವ್ರಿಬ್ರೆ ಮಾಡ್ತಾರ ಬಿಡಿ. ನೋಡು, ಮೀನಾ ಈ ಮನೆಗೆ ದೊಡ್ಡ ಸೊಸೆ. 3 ಜನ ಸೊಸೆದಿರ ಆರತಿ ಮಾಡಿದ್ರೇನೆ ನನ್ಗೆ ಸಂತೋಷ. ಕರಿ ಅವಳ. ಮೀನಾ ಬಾಮ್ಮ, ಅಮ್ಮ ಹೇಳಾಯ್ತಲ್ಲ, ಬಾ ಇನ್ನೇನು. ಬನ್ನಿ ಮೀನಾ ಅವ್ರೆ, ನನಗಿದೆಲ್ಲ ಸರಿಯಾಗಿ ಗೊತ್ತಾಗಲ್ಲ, ನೀವೇ ಬಂದು ಮಾಡ್ಬೇಕು. ಬನ್ನಿ. ಓಯ್ ಮೀನಾ, ಎಲ್ಲರೂ ಹೇಳ್ತಾ ಇದಾರಲ್ಲ ಬಾಮ್ಮ. ಅಲ್ಲ ರೀ, ಅದು ಸಕ್ರೆ, ನೀನ್ ಸೊಸೆನಾ ನೀನೇ ಬರಕ್ಕೆ ಹೇಳು. ಹೇಳ್ತೀನತ್ತೆ, ಹೇಳ್ತೀನಿ. ಅಲ್ಲ ನೀವೇ ನೋಡಿದ್ರಲ್ಲ, ಯಾರು ಕರೆದ್ರು ಅವಳು ಬರ್ತಿಲ್ಲ. ಅಜ್ಜಿ ಅವರೇ ಆಕ್ಚುಲಿ ಆರತಿ ತಟ್ಟೆನ ತರ್ತಾ ಇದ್ದಿದ್ದು, ಇವರೇ ಕಿತ್ಕೊಂಡು ನಮಗೆ ಕೊಟ್ಟಿದ್ದು. ಮೀನಮ್ಮ ಬಾಮ್ಮ, ಬಾ, ಅಜ್ಜಿ ಕರೀತಿದಾರೆ, ಬಾ. ಅಮ್ಮ ಬಾಮ್ಮ, ಒಳಗೆ ಬಾಮ್ಮ. ದೃಷ್ಟಿ ಬಿಟ್ಟು ಸೈಡ್ಗೆ ಹೋಗಿ. ಹಲೋ ಅಕ್ಕ, ನಾನು ಹೊರಗಡೆ ಇದ್ದೀನಿ, ಬಾರೆ. ಬಾ ಕನಕ ಒಳಗೆ. ಇಲ್ಲ ಅಕ್ಕ, ಇವತ್ತು ಸಿದ್ಲಿಂಗು ಅಂಕನ್ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ಅಲ್ಲಿಗೆ ಹೋಗ್ಬೇಕು. ಹೂ ಕೊಡಕ್ಕೆ ಲೇಟ್ ಆಗುತ್ತೆ, ತಗೋ. ಥ್ಯಾಂಕ್ಸ್ ಕನಕ. ಇರ್ಲಿ ಅಕ್ಕ. ಅಕ್ಕ ಫೋನ್ ಯಾಕೆ ಕೇಳಿದೆ? ಓ ಅದಾ, ಇವತ್ತು ಅಜ್ಜಿದು ಹುಟ್ಟಬ್ಬ ಇದೆಯಲ್ಲ, ಅದಕ್ಕೆ ಫೋಟೋಸು ವಿಡಿಯೋಸ್ ತಗೊಳ್ಳೋಣ ಅಂತ. ಈ ಮನೇಲಿ ನಾನು ಯಾರ ಹತ್ರ ಕೇಳೋಕ್ಕಾಗುತ್ತೆ ಹೇಳು? ಸರಿ ಅಕ್ಕ. ಆಮೇಲೆ ಇನ್ನೊಂದು ಮಾತು, ಬರ್ತನೆಗೆ ಹೂ ಕೊಡೋಕ್ಕೆ ಅಂತ ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದೆ, ಅಲ್ಲಿ ನೀನು ಗಿಲಿಟ್ ಒಡವೆನ ಮಾರಕ್ಕೆ ಹೋಗಿದ್ದಂತೆ. ಯಾಕಕ್ಕ, ಏನಾಯ್ತು? ನಿಮ್ಮ ಅಜ್ಜಿ ಕೊಟ್ಟಿದ್ದ ಒಡವೆ ನಿಮ್ಮ ಅತ್ತೆ ಹತ್ರ ಇದೆ ತಾನೆ? ನೋಡು ಕನಕ, ಈ ಫೋನು ನಿಂದು, ನಾನು ಅದನ್ನು ಕೇಳದೆ ತಂದ್ಕೊಟ್ಟೆ, ಅಷ್ಟೇ ಸಾಕು. ಈ ಮನೆ ವಿಷಯದ ಬಗ್ಗೆ ನಿನಗೆ ಬೇಡ. ಯಾಕಕ್ಕ ಹಾಗಂತ್ಯ? ನೀನಿರೋ ಮನೆ ನಮಗೂ ಮನೆನೇ ತಾನೆ. ನಾನಿರೋ ಈ ಮನೇಲಿ ನಾನು ಏನು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಇರಲಿ ಬಿಡು, ಈ ವಿಷಯದ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಹಾಗಲ್ಲ ಅಕ್ಕ, ಏನಾದರೂ ಸಮಸ್ಯೆನಾ ಅಂತ. ಸಮಸ್ಯೆ ಎಲ್ಲಿರಲ್ಲ ಕನಕ. ಅಯ್ಯೋ ಬಿಟ್ಟಾಕು, ಅದೇನೋ ಅಕಸ್ಮಾತಾಗಿ ಆಗಿದೆ. ಈ ವಿಷಯದ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಹಾಂ, ಸಂಜೆ ಅಮ್ಮನ ಕರ್ಕೊಂಡು ಬಾ ಮರಿದಂಗೆ. ಸರಿ ಅಕ್ಕ, ಬರ್ತೀನಿ. ಸರಿ ಆಯ್ತು, ಹೊರಡು, ಹುಷಾರು. ಏನಮ್ಮ ನೀನು, ನಾಳೆನೇ ಹೋಗ್ಬೇಕು ಅಂತ ಆಟ ಹಿಡಿದ್ರೆ ಹೇಗೆ? ಇನ್ನೊಂದು 10 ದಿನ ಇದು ಹೋಗ್ಬಾರ್ದಾ? ಹಾಗಲ್ಲ ಕಣೋ, ಊರಲ್ಲಿ ತುಂಬಾ ಕೆಲಸ ಇದೆ. ಒಂದ್ ಕೆಲಸ ಮಾಡು, ನೀನು ನನ್ನ ಜೊತೆ ಬಂದ್ಬಿಡು, 4 ದಿನ ಇದ್ಬಿಟ್ಟು ಹೋಗ. ನನಗೂ ಊರಿಗೆ ಬಂದಿರಬೇಕು ಅಂತ ಆಸೆ ಏನೋ ಇದೆ, ಆದ್ರೆ ಇಲ್ಲಿ ಒತ್ತಡಗಳು. ಮೀನಾ, ಆಮವ್ವ, ಏನಮ್ಮ ಏನ್ ಮಾಡ್ತಾ ಇದೀಯಾ? ವಿಡಿಯೋ ಮಾಡ್ತಾ ಇದ್ದೀನಿ ಮಾವ. ವಿಡಿಯೋ ಮಾಡ್ತಿದ್ಯಾ? ಯಾಕೆ? ಇವತ್ತಿನ ದಿನ ನಮ್ಗೆಲ್ರೂ ಜೀವನದಲ್ಲೂ ಮರೆಯೋಕ್ಕಾಗದೇ ಇರೋ ದಿನ ಆಗಿರ್ಬೇಕು. ಅದಕ್ಕೆ ಈ ವಿಡಿಯೋ ಮಾಡಿ ಜೋಪಾನವಾಗಿ ಭದ್ರವಾಗಿ ಎತ್ತಿಟ್ಕೊಂತೀನಿ. ಅತ್ತೆ, ನಿಮ್ಗೇನಾದ್ರು ಬೇಕಿತ್ತಾ? ನಾನು ನಿನ್ನೇನು ಕೇಳಲಿಲ್ವಲ್ಲ. ಹೌದಾ, ಇರ್ಲಿ ಪರವಾಗಿಲ್ಲ. ನಿಮ್ಗೆ ಟೈರ್ಡ್ ಆದ್ರೆ ನೀವು ನಮ್ಮ ರೂಮಲ್ಲೇ ರೆಸ್ಟ್ ಮಾಡಿ. ಹಾಗೆ ನಿಮ್ಗೇನಾದ್ರು ಬೇಕು ಅಂದ್ರೆ ನೀವು ನನ್ಗೆ ಹೇಳಿ, ನಾನು ಮೀನಿನ್ಗೆ ಹೇಳಿ ಅದನ್ನ ಮಾಡಿಸ್ಕೊಡ್ತೀನಿ ನಿಮ್ಗೆ. ಹೋಗು, ಹೋಗಿ ನಿನ್ ಕೆಲಸ ಏನಿದೆ ನೋಡು. ಹೋಗ್ಬೇಕಾತ್ತೆ? ಸರಿ ಬಿಡಿ, ನೀವು ಹೇಳಿದ್ರೆ ನಾನು ಹಾಗೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರ್ಬೇಕು. ಅತ್ತೆ, ಆ ಗಿಫ್ಟ್ ಆಶೀರ್ವಾದನು ನನ್ನ ಮೇಲೆ ಇರ್ಲಿ. ಯಾಕಂದ್ರೆ ನೀವು ಹೇಳ್ದಂಗೆ ಈ ಮನೆಯಲ್ಲಿ ಒಳ್ಳೆಯವಳು ಅಂದ್ರೆ ಅದ್ ನಾನೇ. ಹೌದೌದು ಬಿಡು, ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹಾ, ಕೆಲಸ ನೋಡ್ಕೋಗಮ್ಮ. ಆಯ್ತು ಅತ್ತೆ. ರಂಗನಾಥ, ಏನಾಯ್ತು ನೀನೇಂತಿ? ವಿಚಾರ ಮಾಡೋತರ ನಾಟಕ ಆಡ್ತಾವಳೆ. ಅವಳಿಗೆ ಗೊತ್ತಿಲ್ಲಮ್ಮ, ಗುಬ್ರಿ ಕಂಪ್ನಿ ಮುಂದೆ ಇನ್ನೊಂದು ಏನಾದ್ರು ಆ್ಯಕ್ಟ್ ಮಾಡಕ್ಕೆ ಬಂದರೆ ಸಿಗಾಕೊಂಬಿಡುತ್ತೆ ಅಂತ ಗೊತ್ತಿಲ್ಲ ಅವಳಿಗೆ. ಅಮ್ಮ, ಇಷ್ಟೇ ವಿಷಯ. ಮೀನಾ ವಿಡಿಯೋ ಮಾಡ್ತಾ ಇದ್ದಾಳೆ, ಇದು ಡಾಕ್ಯುಮೆಂಟ್ ಆಗುತ್ತೆ.
ಇದ್ರಲ್ಲಿ ಒಂಚೂರು ಚೆನ್ನಾಗಿ ಕಾಣಿಸ್ಬೇಕು, ಭಯ ನಾಜೂಕು ಎಲ್ಲ ಇರಬೇಕು ಅಂತಕ್ಕೋಸ್ಕರ ಥರ ಆ್ಯಕ್ಟ್ ಮಾಡಿದ್ದು ಅಷ್ಟೇ. ಅದಕ್ಕೆ ಬಂದು ನಿನ್ನ ಪಕ್ಕದಲ್ಲಿ ಒತ್ತರಿಸ್ಕೊಂಡು ನಿಂತ್ಕೋತಾ ಇದ್ಲು. ಸಾಕು ಸಾಕು. ಇದೇನೋ ಅಷ್ಟೊತ್ತಿಂದ ಕೇಕ್ ಹೊರಗೆ ಇಟ್ಬಿಟ್ಟಿದ್ಯಾ, ಕರ್ಕೋಗ್ಬಿಡಲ್ವೇ? ಅಪ್ಪ ಅದು ಐಸ್ ಕೇಕ್ ಅಲ್ಲ, ಹೊರಗಡೆ ಇಟ್ರು ಏನಾಗಲ್ಲ. ನೋ ರವಿ, ಯಾಪ ಯಾವಾಗ ಅಲ್ಲೇ ತಗೊಂಬರ್ತೀಯಾ? ಬೇರೆ ಕಡೆ ತರಬೇಕಿತ್ತು. ಲೇ, ಅದು ಪರ್ಚೇಸ್ ಮಾಡಿರೋ ಕೇಕ್ ಅಲ್ಲ, ಅಜ್ಜಿಗೋಸ್ಕರ ನಾನೇ ಸ್ಪೆಷಲ್ ಆಗಿ ಬೇಕ್ ಮಾಡಿರೋ ಕೇಕು. ಹೌದಾ? ವೆರಿ ಗುಡ್ ಕಣ, ಬೇಸ್ ಕದ, ಬೇಸ್. ಥ್ಯಾಂಕ್ ಯು ಅಪ್ಪ. ಏನೇ ಶಾಂತಿ, ಒಬ್ಬಳೆ ಕೂತ್ಕೊಂಡು ಏನೋ ಕುಡಿತಾ ಇದೆಯಾ? ರೋಸ್ ಮಿಲ್ಕ್. ಏನು ಮಿಲ್ಕ್? ರೋಸ್ ಮಿಲ್ಕು. ಓಹೋ, ಹೀರು ಪಾಪ ಬೆಳಗ್ಲಿಂದ ಗದ್ದೆಯಲ್ಲಿ ಉತ್ತು ಬಿತ್ತು ಗೇದು ಭತ್ತ ಬಡ್ದು ಮಾರ್ಕೆಟಿಗೆ ತೊಗೊಂಡೋಗಕ್ಕೆ ಎಷ್ಟು ಕಷ್ಟಪಟ್ಟಿದೆಯಲ್ಲ. ಕುಡಿಬೇಕಾದೆ. ಈ ದನಗಳು ಬೆಳಗಿನಿಂದ ಎಲ್ಲ ಗೇದಾದ್ಮೇಲೆ ಪಾಪ ಅವಾಗವಾಗ ಹೀರ್ತಾ ಇರ್ತವೇನಾರು. ಹಂಗೆ ಪಾಪ ನೀನು ಹೀರು. ಅಲ್ಲ, ಯಾಕೆ ಯಾವಾಗ್ಲೂ ನಿಮ್ಗೆ ನಾನು ತಿನ್ನೋದು ಕುಡಿಯೋದ್ರ ಬಗ್ಗೆನೇ ಕಣ್ಣು? ಅಂದರೆ ಏನು ಮಾಡಿದೆವ್ರು ನಿನಗೆ ಯಾವಾಗಲೂ ಹದ್ದಿನ ಕಣ್ಣು ಮೀನಿನ ಮೇಲೆ ಇರುತ್ತಲ್ಲ, ಹಂಗೆ ನಿನ್ನ ಮೇಲೆ ಕಣ್ಣು ನನಗಷ್ಟೇ. ರಂಗ, ಓ ಬಾಕೇಶ್ವ, ಬಾ. ಇವರೇ ನಾನು ಹೇಳಿದ ಪುರೋಹಿತರು. ನಮಸ್ಕಾರ. ನಮಸ್ತೆ. ಇವ್ರ ತಾಯಿದೆ ಇವತ್ತು 80ನೇ ವರ್ಷದ ಹುಟ್ಟುಹಬ್ಬ. ಬಹಳ ಸಂತೋಷ. ಅಮ್ಮ ಬಾ, ಬಂದೆ. ಬಾಮ್ಮ. ನಮಸ್ಕಾರ ಅಮ್ಮ, ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ಸ್ ಕಣಪ್ಪ. ಅರ್ಚಕ್ರೆ, ಇವರೇ ನಮ್ಮಮ್ಮ. ನಮಸ್ಕಾರ ತಾಯಿ. ರಂಗ, ಅಮ್ಮ. ಮನೇಲಿ ಏನಾದರೂ ಪೂಜೆ ಮಾಡಿಸ್ತಿದ್ಯಾ? ಹೌದಮ್ಮ, ಎಲ್ಲ ನಿನಗೋಸ್ಕರನೇ. ಕೇಶವ, ನೀನು ಇವ್ರನ್ನ ಕರ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಪ್ಪ. ಸರಿನಪ್ಪ? ಸ್ವಾಮಿಗಳೇ ಬನ್ನಿ. ರಂಗ, ಅಮ್ಮ. ಇದೆಲ್ಲ ಯಾಕೋ? ಅಮ್ಮ, ಇದೆಲ್ಲ ನಮ್ಮ ಸಂತೋಷಕ್ಕಮ್ಮ. ಅಮ್ಮ, ನಿನಗೆ 80 ವರ್ಷ ತುಂಬುತ್ತೆ ಅಂದರೆ ಅದು ಸಣ್ಣ ವಿಷಯ ಏನಮ್ಮ. ಇಷ್ಟು ವರ್ಷದಲ್ಲಿ ಎಷ್ಟೊಂದು ಸಂತೋಷ ದುಃಖ ಏನೇನೆಲ್ಲ ನೋಡಿರ್ತೀರಮ್ಮ ಈ ಬದುಕಿನ ಯಾನದಲ್ಲಿ ನೀನು. ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ನಿಜವಾಗ್ಲೂ ಕಾರಣ ನೀನಮ್ಮ. ನೀವು ಬಿತ್ತು ಬೀಜನೇ ಅಲ್ವೇನಮ್ಮ ನಾವೆಲ್ಲರೂ. ಕೇಳಿಸ್ಕೊಂಡೇನೋ? ನಿಮ್ಮ ಅಜ್ಜಿ ಬೀಜ ಬಿತ್ತಿರುತ್ತೆ, ನಾವು ಈ ಭೂಮಿನ ಸೀಳ್ಕೊಂಡು ಹಂಗೆ ಹೊರಗಡೆ ಬಂದ್ಬತ್ತೆ. ಏನೇನೋ ಹೇಳ್ತಾರಪ್ಪ. ಅದೇನೇ ಅಲ್ಲಿ ಕೂತ್ಕೊಂಡು ಗುಣಗ್ತಾ ಇದೆಯಾ? ನೀನು ನನ್ನ ಹೊಗಳದಲ್ಲ, ಅದನ್ನ ನೀನು ಹೆಂಡತಿ ಕೈ ತಡೆಯೋಕ್ಕಾಗ್ತಿಲ್ಲ. ಗಿಣಿ ಮುಗ್ದೋಳು ಅಲ್ವೇನೆ? ಮತ್ತೆ ಹಾಗೆಲ್ಲ ಏನೂ ಇಲ್ಲ, ನೀವು ಈ ಮನೆ ಆಧಾರ ಸ್ತಂಭ ಅಂತ ಹೇಳ್ತಿದ್ದೆ ಅಷ್ಟೇ ಅಲ್ವೇನೋ ಮನೋಜ? ಆಗಲ್ಲ, ಕೈ ಸಾಕ್ಷಿ. ಪುರೋಹಿತರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಮ್ಮ, ಹೋದ ಸಲ ನಿಮ್ಮನ್ನು ನೋಡಿದ್ದಕ್ಕೂ ಈ ಸಲ ನೋಡ್ತಾ ಇರೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲಮ್ಮ. ನಿಮಗೆ ವಯಸ್ಸು ಜಾಸ್ತಿ ಆಗೋದಕ್ಕಿಂತ ಕಡಿಮೆ ಆಗ್ತಿದೆ ಅನ್ಸುತ್ತೆ. ಹೌದಮ್ಮ, ಅವ್ರು ಹೇಳಿದ ನಿಜ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಅಯ್ಯೋ, ಇದಕ್ಕೆಲ್ಲ ಕಾರಣ ಈ ಮನೆ ದೊಡ್ಡ ಸೊಸೆ ಕಣೋ. ಅದೇನೇನೋ ಎಲ್ಲ ಹಚ್ಚಿ ನನ್ನನ್ನ ಈ ರೀತಿ ಕಾಣೋಂಗ್ ಮಾಡಿದಾಳೆ. ಕೇಶವ, ಆ ಪುರೋಹಿತರಿಗೆ ಏನಾದ್ರು ಬೇಕು ನೋಡು ಸ್ವಲ್ಪ. ಸರಿ. ಅಜ್ಜಿ, ನಾನು ಏನೇನೋ ಹಚ್ಚಿ ಏನೇನೋ ಮಾಡಿಲ್ಲ, ಲೈಟಾಗಿ ಮೇಕಪ್ ಮಾಡಿದ್ದೀನಿ ಅಷ್ಟೇ. ಅಜ್ಜಿಗೆ ಮೇಕಪ್ ಮಾಡಿಲ್ಲ ಅಂದ್ರು ಅವ್ರು ತುಂಬಾ ಚೆನ್ನಾಗೇ ಕಾಣಿಸ್ತಾರೆ ರೋಹಿಣಿ. ಅವ್ರು ಯಾವಾಗ್ಲೂ ನಗ್ನಗ್ತಾ ಇರೋದ್ರಿಂದ ಅವ್ರ ಮನ್ಸನ್ನ ನಾವು ಅವ್ರ ಮುಖದಲ್ಲೇ ನೋಡಬಹುದು. ಅದಕ್ಕೆ ಹೊರಗಡೆ ಬಣ್ಣ ಹಚ್ಚೋದೆಲ್ಲ ಬೇಡ ಅಂತ ಅನ್ಸತ್ತೆ. ನಮ್ಮ ಮೀನಾ ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾಳೆ ನೋಡು. ಸ್ವಲ್ಪ ಕೈ ಹಾಕಲ್ಲ. ಏ ಹುಷಾರು ಕಣೋ, ಹುಷಾರಾಗಿ ಹೋಗ್ಯಾ? ಅಪ್ಪ ರವಿ, ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಪ್ಪ. ತಂದೆ ಆಂಟಿ. ಕಸ್ತೂರಿ ಅಮ್ಮ, ಏನಮ್ಮ ಇದು ಇಷ್ಟೊಂದು ದೊಡ್ಡ ಬಾಕ್ಸ್? ಅಯ್ಯೋ, ಇದನ್ನ ಗಿಫ್ಟ್ ಆಗಿ ತಗೊಂಡು ಅಜ್ಜಿ ಬರ್ತ್ಡೇಗೆ ಗಿಫ್ಟ್. ಸೂಪರ್. ನಮ್ಮ ತಾಯಿಯವರಿಗೆ ಗಿಫ್ಟ್ ಕೊಡಕ್ ತಂದ್ರ? ನಮ್ಮ ಮನೇಲಿ ಆಂಟಿ ನೀರು ತಗೊಳ್ಳಿ. ಅಯ್ಯೋ ರೀ, ಇದು ಇವಳು ತಂದಿಲ್ಲ, ಅತ್ತೆಗೆ ಗಿಫ್ಟ್ ಕೊಡ್ಬೇಕು ಅಂತ ನಾನು ಇವಳಿಗೆ ಹೇಳಿ ತರಿಸ್ಕೊಂಡಿದ್ದು. ಮೀನ್ ತರಕ್ ಹೇಳಿದ್ಯಾ? ಹೌದು ರೀ, ಅತ್ತೆಗೆ ಗಿಫ್ಟ್ ಕೊಡ್ಬೇಕು ಅಂತ ಕಸ್ತೂರಿಗೆ ಹೇಳಿ ಸ್ಪೆಷಲ್ ಆಗಿ ತರಿಸಿರೋದು. ಅಜ್ಜಿ ಕೊಡೋ ಗಿಫ್ಟು ನಿಮ್ಮ ಅಮ್ಮಂಗೆ ಹೋಗೋ ಆಗಿದೆ. ರೋಹಿಣಿ,
ಅಮ್ಮ ಗಿಫ್ಟ್ ತಗೊಂಡಿರೋ ವಿಷಯನ ನನ್ನ ಹತ್ರ ಹೇಳಿಲ್ಲ ಗೊತ್ತಾ? ನಿಜವಾಗ್ಲೂ ನೀನೇ ತಗೊಂಬರಕ್ಕೆ ಹೇಳಿದ್ದೇನೆ. ನನ್ನ ಮೇಲೆ ಯಾಕ್ರಿ ಡೌಟು? ನಾನು ನಿಮ್ಮ ಹತ್ರ ಬಂದು ಕೇಳಿದೆ, ರೀ ಅತ್ತೆಗೆ ಏನಾದ್ರೂ ದೊಡ್ಡದಾಗಿ ಗಿಫ್ಟ್ ಕೊಡೋಣ ಅಂತ. ಆದ್ರೆ ಏನ್ ಮಾಡೋದು, ನೀವು ನನ್ನ ಮಾತೇ ಕೇಳಿಲ್ವಲ್ಲ. ನೀವೇನು ಮಾಡಲ್ಲ ಅಂತ ನಾನು ಸುಮ್ಮನೆ ಇರಕ್ಕಾಗುತ್ತಾ? ಅಯ್ಯೋ, ನಮ್ಮ ಅತ್ತೆ ಸೊಸೆಯಾಗಿ ನಾನು ಇಷ್ಟು ಮಾಡದೆ ಇರಕ್ಕಾಗತ್ತಾ? ಅದ್ರಲ್ಲೂ ನಾನು ಅವ್ರಿಗೆ ಪ್ರೀತಿಯ ಮುದ್ದಿನ ಸೊಸೆ ಅಲ್ವಾ? ಯಾಕಮ್ಮ ಹಿಂಗೆ ಹೇಳ್ತಾ ಇದೀಯಾ? ಕನ್ಸ ನನ್ಸ ಅಂತ ಪರೀಕ್ಷೆ ಮಾಡ್ತಿದ್ದೀನಿ ಕಣು. ಸಕ್ಕರೆಗೆ ನನಗೆ ಇಷ್ಟೊಂದು ಪ್ರೀತಿ ಇದೆಯಾ? ನನಗೂ ಅದೇ ಡೌಟಮ್ಮ. ನಾನು ಬೆಳಗಿನಿಂದ ಸುಮಾರು ಸಲ ನನ್ನನ್ನೇ ನಾನು ಗಿಂಡ್ಕೊಂಡು ನೋಡ್ತಾ ಇದ್ದೀನಿ. ಅಯ್ಯೋ ಸಾಕು ನಿಮ್ ತಮಾಷೆ. ರವಿ, ಆಮೇಲೆ ಅದನ್ನ ಭದ್ರವಾಗಿ ರೂಮಲ್ಲಿ ತಗೊಂಡೋಗಿಡು ಆಯ್ತಾ, ಜೋಪಾನ. ಸರಿ ಅಮ್ಮ. ಸಕ್ಕರೆ ನಿಜವಾಗ್ಲೂ ನೀನು ಇದನ್ನ ನಂಗೋಸ್ಕರ ತರಿಸ್ದ? ಹೌದು ಅತ್ತೆ, ನನ್ ಮೇಲೆ ಆಣೆ ಅದ್ ನಿಮ್ಗೋಸ್ಕರನೇ ತರ್ಸಿರೋದು. ಆಯ್, ನೀನ್ ನಾನೇ ಇಟ್ಕೊಂಡು ನಾನೇನ್ ಮಾಡ್ಲಿ ಹೇಳು? ಅತ್ತೆ, ಟಿವಿ ಅಯ್ಯ ನಿನ್ನ, ನಾನು ಅದನ್ನೇ ಕಣೆ ಹೇಳಿದ್ದು. ಇಷ್ಟು ದೊಡ್ಡ ಟಿವಿ ಇಟ್ಕೊಂಡು ನಾನು ಏನ್ ಮಾಡ್ಲಿ ಹೇಳು? ಅತ್ತೆ, ಹಳ್ಳಿಯಲ್ಲಿರೋ ಟಿವಿ ಹಳೇದಾಗೋಗಿದೆ. ನೀವು ಬೇರೆ ಹಗ್ಲು ರಾತ್ರಿ ಸೀರಿಯಲ್ ನೋಡ್ತೀರಾ, ಸಾಲದಕ್ಕೆ ಆಗಾಗ ಟಿವಿ ಕೆಟ್ಟೋಗುತ್ತೆ. ಅದಕ್ಕೆ ನಿಮ್ಗೆ ಅಂತ ಹೇಳಿ ಕಸ್ತೂರಿಗೆ ಹೇಳಿ ಸ್ಪೆಷಲ್ ಆಗಿ ತರಿಸಿರೋ ದೊಡ್ಡ ಟಿವಿ ಇದು. ಅಡ್ಡಿ ಬರೀ ಕಡೆ ಏನೋ ಏನವ ಇದು? ಇದನ್ನ ಶಾಪಲ್ಲಿ ಪರ್ಚೇಸ್ ಮಾಡಿ ತಗೊಬಂದ್ರಾ? ಮನೋಜ, ಟಿವಿನ ಶಾಪಲ್ಲಿ ಪರ್ಚೇಸ್ ಮಾಡದೆ ಏನು ಮನೆಯಿಂದ ತರಕ್ಕಾಗತ್ತಾ? ಯಾವ ಶೋರೂಮಿಂದ ತಗೊಬಂದ್ರಿ? ಅದು ಕಸ್ತೂರಿಗೆ ಪರಿಚಯ ಇರೋರು ಒಬ್ರಿದ್ದಾರೆ. ಅವ್ರ ಅಂಗಡಿಗೆ ಹೋಗಿ ನೆನ್ನೆ ತಾನೇ ಇದನ್ನ ಫೈನಲ್ ಮಾಡ್ಕೊಂಡು ತಂದ್ವಿ. ಅಮ್ಮ, ಇದು ತುಂಬಾ ದೊಡ್ಡ ತಪ್ಪಮ್ಮ. ಮಾವ, ಇನ್ನೊಂದು ಜ್ಯೂಸ್. ಕೊಡಮ್ಮ. ಈ ದಗೆಗೆ ಬಾದಾಮಿ ಹಾಲು ತುಂಬಾ ಖುಷಿ ಕೊಡೋದು ನಂಗೆ. ಮೀನಾ, ಎಲ್ಲಮ್ಮ ಯಜಮಾನ್ರು? ಇಲ್ವಲ್ಲ ಅಂತ ಸುಮ್ಮನೆ ಕೇಳ್ತಿದ್ದೀರೋ, ಸದ್ಯ ಇಲ್ವಲ್ಲ ಅಂತ ಸಂತೋಷವಾಗಿ ಕೇಳ್ತಿದ್ದೀರೋ? ಸುಮ್ಮನೆ ನೀನ್ಯಾಕೆ ಮಾತಾಡೋದು ಕಲ್ತಿದ್ಯಾ? ಅವರು ಬಾಡಿಗೆಗೆ ಅಂತ ಹೋಗಿದ್ದಾರೆ. ಓಹೋ, ಇಂಥ ದಿನಾನುನಾ? ಪಾಪ, ದುಡಿಲಿಲ್ಲ ಅಂದ್ರೆ ಜೀವನ ನಡೆಯಲ್ಲ ಅಲ್ವಾ? ಮೀನಾ, ಒಂದ್ ನಿಮಿಷ. ಅಲ್ಲಮ್ಮ, ನನ್ನನ್ ಕೇಳಿದ್ರೆ ಚೆನ್ನಾಗಿರೋ ಹುಡುಗನೆ ಕೊಡ್ತಿದ್ನಲ್ಲ, ಅದ್ಯಾಕೆ ರೋಡ್ ಹಾಕೊಂಡಿದ್ಯಾ? ಯಾಕೆ ತಾಯಿ, ಬಂದಾಗ್ಲೆಲ್ಲ ಬುಡುಬುಡಿಕೆ ನಡೆಸ್ಬಿಟ್ಟು ಹೋಗ್ತೀರಾ? ಯಾರು ಹೇಳಿದ್ರು ನಿಮಗೆ ರೋಲ್ಡ್ ಗೋಲ್ಡ್ ಅಂತ? ನೋಡಿದ್ರೆ ಗೊತ್ತಾಗುತ್ತಲ್ಲ ಬೀಗ್ರೆ. ಏಯ್, ಸುಮ್ಮನೆ ರಮ್ಮ, ಸಾಕು. ಆ ಒಡವೆನೆಲ್ಲ ತಂದ್ಕೊಟ್ಟಿದ್ದು ನಾನೇ. ಹಾಗಾದ್ರೆ ನೀವೇ? ಸುಮ್ಮನೆ ಇದ್ರೆ ಸರಿ. ನನ್ನ ಮೊಮ್ಮಗಳಿಗೆ ಗೋಲ್ಡ್ ಒಡವೆ ಹಾಕ್ತೀನ ನಾನು? ಆದ್ರೆ ಇದು ಏನು, ನಿನಗೆ ಬಿಲ್ ತಂದ್ಕೊಡ್ಬೇಕಾ? ನಾನು ಒಪ್ಪಿಸ್ಬೇಕಾ ನಾನು ನಿನ್ಗೆ? ಸೂರ್ಯ ಮೀನಾ ಇಬ್ಬರನ್ನು ಸೇರಿಸಿ ಅವ್ರಿಗೆ ತೊಂದರೆ ಕೊಡದೇ ಇದ್ರೆ, ಅವ್ರ ಮನ್ಸಿಗೆ ನೋವು ಮಾಡದೇ ಇದ್ರೆ, ನಿನಗೆ ತಿನ್ನ ಕರಗಲ್ಲ ತಾಯಿ. ಅಯ್ಯೋ ಮೀನಾ, ಸಾರಿ ಕಣಮ್ಮ, ನಾನು ನಿಂಗೆ ನೋವು ಮಾಡ್ಬೇಕು ಅಂತ ಹೇಳಿಲ್ಲ. ಆದ್ರೆ ಅದೇ ಹಾಗೆ ಅನ್ನಿಸ್ತು. ಅನ್ಸಿದ್ರೆ ನೀನೇ ಮನ್ಸಲ್ಲಿ ಇಟ್ಕೋಬೇಕು. ಎಲ್ರ ಮುಂದೆ ಹೇಳಿ ಮಾನ ತೆಗೆಯೋದು ಯಾಕೆ? ದೊಡ್ಡ ಮನುಷ್ಯ ಅಂತ ಹೇಳ್ಕೊತೀರಾ? ಅಷ್ಟು ಗೊತ್ತಾಗಲ್ಲ ಏನಮ್ಮ ನಿನ್ಗೆ? ಅಮ್ಮ, ನಿನಗೆ ಸುಮ್ಮನೆ ಇರೋದಕ್ಕೆ ಆಗದೇ ಇಲ್ಲ ಅಲ್ವಾ? ಬರೀ ಬಯಸ್ಕೊಳ್ಳೋ ಕೆಲಸನೇ ಮಾಡ್ತೀಯಲ್ಲ ನೀನು. ಬಾ ನೀನು, ಬಾ. ಶೇ ಕಸ್ತೂರಿ, ನಿಂತ ಜಾಗದಲ್ಲೇ ಐಸು ತೋರಿಸ್ಬಿಟ್ರಲ್ಲೇ ನಮ್ ಬೀಗರು. ನಮ್ಮ ಯಜಮಾನ್ರು ಏನಾದ್ರು ಅದನ್ನ ನಂಬಿದ್ದಿದ್ರೆ ಅದು ಯಾವ ಬ್ರ್ಯಾಂಡಲ್ಲಿ ನನ್ನನ್ನು ಹೊಡಿತಿದ್ರು ಏನೋ.
ಆಸೆ